ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ಫುಡ್ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಈಗಷ್ಟೇ ಹೊಸದಾಗಿ ಓಪನ್ ಆಗಿದೆ, 2-3 ದಿನಗಳ ಹಿಂದೆ ಓಪನ್ ಆಗಿರುವಂತಹ ತಿರುಪತಿ ನೈವೇದ್ಯಂ ಅಂತ. ಇಲ್ಲಿ ಹೋಳಿಗೆ ಊಟ ಬಡಿಸ್ತಾರಂತೆ. ಹಾಗೆ ಫುಲ್ ರಶ್ ಆಗಿದೆ, ತುಂಬಾ ವೆರೈಟಿ ಇದೆಯಂತೆ. ಆದ್ರೆ ಬೆಲೆ ಕಡಿಮೆ ಇದೆ. ಮೇನ್ ರೋಡಲ್ಲೇ ಇದೆ ಇದು, ವಿಶಾಲ್ ಮಾರ್ಟ್ ಪಕ್ಕದಲ್ಲಿ, ಚಾಮರಾಜಪೇಟೆಯಲ್ಲಿ. ನೋಡೋಣ ಹೇಗಿದೆ ಟೇಸ್ಟ್ ಅನ್ನೋದನ್ನ. ಇಲ್ಲಿ ಸುಮಾರು ಜನ ಊಟ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಹಾಯ್ ಮೇಡಮ್, ಚೆನ್ನಾಗಿತ್ತ ಊಟ? ನಾವು ಫಸ್ಟ್ ಟೈಮ್ ಬಂದಿದೀವಿ, ನಮ್ಮ ಬ್ಯಾಚ್ ಫುಲ್ ಬಂದಿದ್ದಾರೆ. ಸೊ ಇಟ್ಸ್ ಎ ಗೆಟ್ ಟುಗೆದರ್. ಇವರೆಲ್ಲ ನಮ್ಮ ಬ್ಯಾಚ್ ಇನ್ನೂ ಇದ್ದಾರೆ ಒಳಗಡೆ. ಹೌದಾ? ತುಂಬಾ ವೆರೈಟಿ ಇದೆಯಂತ. ಹೌದಾ? ತುಂಬಾ ವೆರೈಟೀಸ್ ಇದೆ ಮೇಡಮ್, ತುಂಬಾ ವೆರೈಟೀಸ್ ಇದೆ. ಬರ್ತಿದೆ ಬರ್ತಿದೆ. ಇನ್ನು ಬೆಲೆನೂ ಕಡಿಮೆ ಅನ್ಸುತ್ತೆ ಅಲ್ವಾ? ಹೌದು, ಈ ಊಟ ತಿಂದ್ರೆ ಇನ್ನೊಂದ್ ಫ್ರೀ ಆತರ ಏನೋ ಆಫರ್ ಇದೆ ಅಲ್ಲ? ಹೌದು, 3 days ಏನೋ ಆಫರ್ ಇಟ್ಕೊಂಡಿದ್ದಾರೆ. 10 days ಮಾತ್ರ ಮಾಡಿದ್ದಾರೆ. ಆಮೇಲೆ ಯಾವ ತರ ಮಾಡ್ತಾರೆ ಗೊತ್ತಿಲ್ಲ. ಹೌದಾ? ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಮೇಡಮ್. ಹಾಯ್. ಹೇಗಿತ್ತು ಊಟ? ತುಂಬಾ ರಶ್ ಆಗಿದೆ. ತುಂಬಾ ರಶ್ ಇತ್ತು. ನಾವು ಬಂದಾಗ ಕರೆಕ್ಟ್ ಆಗಿತ್ತು, ನಾವು ಮೊದ್ಲೇ ಬುಕ್ ಮಾಡಿದ್ವಿ. ಹೇಗ್ ಬಂದಿದ್ದ? ನಮ್ಗೇನ ಇಷ್ಟೊಂದು ರಶ್ ಇರಲಿಲ್ಲ, ಇಳಿಬೇಕಾರೆ ಜಾಸ್ತಿ ರಶ್ ಇದೆ. ಈಗ ಊಟ ತುಂಬಾ ಚೆನ್ನಾಗಿದೆ. ಅದೇ ಬಡ್ಸು ಇದು ಹೊಸ ಆಗಿರೋದ್ರಿಂದ ಬಡಿಸ್ಬೇಕಾದ್ರೆ ಸ್ವಲ್ಪ ಸ್ಲೋ ಇದೆ. ಅವರು ಮೋಸ್ಟ್ಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಮಿಕ್ಕಿದೆಲ್ಲ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬರ್ತಿದೆ. ಅನ್ಲಿಮಿಟೆಡ್, ಎಷ್ಟ್ ಬೇಕಾದ್ರೆ ಕೇಳಿದ್ರೆ ಹಾಕ್ತಾರೆ. ಆದ್ರೆ ಹೊಸಬ್ರು ಎಲ್ಲ ಬಂದಿರೋದ್ರಿಂದ ಬಡ್ಸೋದ್ರಲ್ಲಿ ಸ್ವಲ್ಪ ಟ್ರೈನಿಂಗ್ ತಗೋಬೇಕು ಅಷ್ಟೇ, ಇನ್ನೇನಿಲ್ಲ. ಊಟ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಫ್ಯಾಮಿಲಿ ಕೂತು ಊಟ ಮಾಡ್ದಂಗಿತ್ತು. ಆಮೇಲಿಂದ ಸ್ವಾಮಿದ ದಶಾವತಾರದ ಒಂದೊಂದು ಇದನ್ನು ಅಲ್ಲಿ ಚಿತ್ರದ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆ ಕೂತು ತಿಂದಿದ್ದು ಬಹಳ ಖುಷಿ ಆಯ್ತು ನಮ್ಗೆಲ್ಲ. ನಮಸ್ತೆ ಸರ್, ಊಟ ಹೇಗಿತ್ತು ಅನ್ನೋದನ್ನ ಹೇಳ್ಬಹುದಾ? ಊಟ ಚೆನ್ನಾಗಿತ್ತು. ತಿರುಪತಿ ನೈವೇದ್ಯಂ ಅಂತ ಇವ್ರು ಹೊಸ ಕಾನ್ಸೆಪ್ಟ್ ಶುರು ಮಾಡಿರೋದೇನು ಚೆನ್ನಾಗಿದೆ. ವರ್ಷ ರೀತಿ ಕ್ರಮ ಮತ್ತೆ ಯಾವ್ದಾದ್ಮೇಲೆ ಯಾವ್ದಾಗ್ಬೇಕು ಅಂತ ಇನ್ನೂ ಕಲಿಬೇಕು ಅವರು. ಯಾಕೆಂದ್ರೆ ಇಲ್ಲಿ ಬರೋರಿಗೆ ಊಟದ ಪದ್ಧತಿ ಯಾವ ತರ ಇರುತ್ತೆ ಅಂತ ಗೊತ್ತಿರುತ್ತೆ, ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕು, ಎಲ್ಲೆಲ್ಲಿ ಏನೇನ್ ಬಡಿಸ್ಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಇವರು ಗಮನ ತಗೋಬೇಕು. ಮತ್ತೆ ಹೆಚ್ಚಿಗೆ ಜನ ಪುಟ್ಟಿಯ ಒಂದೇ ಟೈಮಲ್ಲಿ ತಗೊಳಕ್ಕಾಗಲ್ಲ, ಇರೋಷ್ಟು ಲಿಮಿಟೆಡ್ ಎಲ್ಲ ತಗೋಬೇಕು. ಜನಗಳಿಗೆ ನಾನು ಹೇಳೋದು ಏನಂತಂದ್ರೆ, ಮೊದಲು ಪೇಷನ್ಸ್ ಕಳ್ಕೊಳ್ಳಿ. ಇಲ್ಲಿ ಒಳಗಡೆ ನಾವು ನುಗ್ತೀವಿ, ನಾವು ಕುತ್ಕೊಂಡ್ಬಿಡ್ತೀವಿ, ಖಾಲಿ ಆದ ತಕ್ಷಣ ಅಂತ ಆಗಲ್ಲ. ಯಾಕಂದ್ರೆ ಅರ್ಧ ಗಂಟೆ ಸ್ಲಾಟ್ ಯಾರೋ ಬುಕ್ ಮಾಡಿರ್ತಾರೆ, ಅರ್ಧ ಗಂಟೆ ಒಳಗಡೆ ನೀವಿದ್ರೆ ಸಿಗುತ್ತೆ, ಇಲ್ಲದ್ರೆ ನೆಕ್ಸ್ಟ್ ಸ್ಲಾಟ್ಗೆ ಖಾಲಿ ಇದ್ರೆ ಸಿಗುತ್ತೆ. ಆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಹೇಳಿ ಟೈಮ್ಗೆ ಯಾರು 12:15 ಅಂತ ಹೇಳಿರ್ತಾರೆ 12:15 ಇಲ್ಲಿರಿ, ಅಥವಾ 1 ಗಂಟೆಗೆ ಅಂತ ಹೇಳಿದ್ರೆ 12:45 ಇಲ್ಲಿರಿ. 1/4 ಗಂಟೆ ಮುಂಚೆ ಇರಿ, ನಿಮ್ಗೆ ಊಟ ಸಿಗುತ್ತೆ, ಊಟ ಮಾಡಿ. ಅದು ಬೆಸ್ಟ್. ಒಂದ್ಸಲ ಇಲ್ಲಿ 30 ಬಾಳೆ ಎಲೆನ ಹಾಕ್ತಾರೆ. ಕೆಳಗಡೆ 13 ಹಾಗೆ ಮೇಲ್ಗಡೆ 17 ಬಾಳೆ ಎಲೆಗಳು ಇಲ್ಲಿ ಹಿಡಿಯುತ್ತೆ. ಮೇಲ್ಗಡೆ ಕುತ್ಕೊಳ್ಳೋಕೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಕೆಳಗಡೆ ನಾರ್ಮಲ್ ಟೇಬಲ್ ವ್ಯವಸ್ಥೆ ಇರುತ್ತೆ. ಬಾಳೆ ಎಲೆ ಜೊತೆ ಇಲ್ಲಿ ಒಂದು ವಾಟರ್ ಬಾಟ್ಲನ್ನು ನಮ್ಗೆ ಕೊಡ್ತಾರೆ. ಹಾಗೆ ಊಟಕ್ಕೆ ಬಾಳೆಹಣ್ಣಿನ ಪಾಯಸ, ಉಪ್ಪು ಉಪ್ಪಿನಕಾಯಿ, ಕೋಸಂಬರಿ, ಮೆಣಸಿನಕಾಯಿ ಬಜ್ಜಿ, ಪುಳಿಯೋಗರೆ, ಬುಂದಿ ಲಾಡು, ಚಿತ್ರಾನ್ನ, ಪಾಯಸ, ಸಂಡಿಗೆ, ಮಸಾಲೆ ದೋಸೆ, ಹೋಳಿಗೆ ತುಪ್ಪ, ಅನ್ನ, ಸಾಂಬಾರ್, ರಸಂ, ಪಲ್ಯ, ಮೊಸರು, ಬೇಕಾಗುವಷ್ಟು ನಾವು ಹಾಕ್ಕೊಳ್ಬೋದು. 2ನೇ ಸಲ ಕೂಡ ಹಾಕ್ಕೊಳ್ಬೋದು. ಸ್ವೀಟನ್ನಾದರೂ ಅಷ್ಟೇ, ಯಾವುದೇ ಐಟಮ್ ಆದರೂ ಅಷ್ಟೇ, ಅನ್ಲಿಮಿಟೆಡ್ ಆಗಿರುತ್ತೆ. ಗೋಡೆ ಮೇಲೆಲ್ಲ ಈ ರೀತಿ ಪೇಂಟ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಕಥೆಯನ್ನ, ದೈವಿಕ ಸಂದರ್ಭವನ್ನ ಅಲ್ಲಿ ಚಿತ್ರಿಸಿದ್ದಾರೆ. ಆಗಸ್ಟ್ 10 ಶನಿವಾರದಿಂದ ಶುರುವಾಗಿರುವಂತಹ ಇಲ್ಲಿ
ಮೊದಲು 3 ದಿವಸ ಒಂದು ಊಟ ತಗೊಂಡ್ರೆ ಇನ್ನೊಂದು ಊಟ ಫ್ರೀ ಅಂತ ಆಫರ್ ಕೊಟ್ಟಿದ್ರು. ಒಂದು ಊಟಕ್ಕೆ 190 ರೂಪಾಯಿ. ಹಾಗೆ 3 ದಿನದ ನಂತರ 10 ದಿನಗಳ ತನಕ 2 ಊಟ ತಗೊಂಡ್ರೆ ಇನ್ನೊಂದು ಊಟ ಫ್ರೀ ಅಂತ ಆಫರ್ ಕೊಟ್ಟಿದ್ದಾರೆ. ನೀವು ಗ್ರೂಪಲ್ಲೂ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಆಫರ್ ಕೊಟ್ಟಿರೋದ್ರಿಂದ ನಾನು ಗಮನಿಸಿರೋ ಪ್ರಕಾರ ಜಾಸ್ತಿ ಎಲ್ಲರೂ ಗ್ರೂಪಲ್ಲೇ ಬಂದಿದ್ರು. ಊಟ ಎಲ್ಲ ಮುಗೀತು. ಊಟ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ವಲ್ಪ ಚಿಕ್ಕದು ಹೋಟೆಲು. ಒಟ್ಟು 30 ಸೀಟ್ ಹಿಡಿಯುತ್ತೆ ಇಲ್ಲಿ. ಹಾಗಾಗಿ ಬೇಗನೆ ಬಂದು ವೇಟ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ವಲ್ಪ ಲೇಟಾಗಿ ಏನಾದರೂ ಬಂದರೆ ತುಂಬ ರಶ್ ಆಗಿಬಿಡತ್ತೆ. ಜನ ಕೂಡ ತುಂಬ ವೇಟ್ ಮಾಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಬೇಗ ಬಂದು ಊಟ ಮುಗಿಸ್ಕೊಂಡು ಹೋಗ್ಬೋದು.